ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಫ್ರೆಶ್ ಅಂತ ನೋಡಿ ಸ್ನೇಹಿತರೆ, ಯಾರ ಮನೆಯಲ್ಲಿ ಗ್ಯಾಸ್ ಇದೆಯಲ್ಲ ಅಂತ ಒಂದು ಅಭ್ಯರ್ಥಿಗಳು ವಿಡಿಯೋ ಕೊನೆತನಕ ನೋಡಿ. ನಿಮ್ಗೆ ಸಬ್ಸಿಡಿ ಬರೋದಿಲ್ಲ. ಈ ಒಂದು ಕೆಲಸ ಮಾಡಲಿಲ್ಲ ಅಂದ್ರೆ ನೇರವಾಗಿ ನಿಮ್ಮ ಒಂದು ಖಾತೆಗೆ ಏನು ಬರ್ತಿತ್ತಲ್ಲ ಪ್ರತಿ ತಿಂಗಳು ಸಬ್ಸಿಡಿ, ಅಂದ್ರೆ ಯಾವಾಗ ನಿಮ್ಗೆ ಗ್ಯಾಸ್ ತುಂಬಾಕ್ ಹೋಗ್ತಿರಲ್ಲ ಅವಾಗ ರಿಜಿಸ್ಟರ್ ಆತಂದ್ರೆ ನಿಮ್ಮ ಒಂದು ಖಾತೆಗಳಿಗೆ 2-3 ದಿನ ಆದ್ಮೇಲೆ ಸಬ್ಸಿಡಿ ಹಣ ರಿಲೀಸ್ ಆಗಿ ನಿಮ್ಮ ಒಂದು ಖಾತೆಗೆ ಬರ್ತಾ ಇತ್ತು. ಆದ್ರೆ ಕಡ್ಡಾಯವಾಗಿ ಈ ಒಂದು ಕೆಲಸ ಮಾಡ್ಬೇಕಾಗತ್ತೆ. ಬರ್ಬೇಕಂದ್ರೆ ಆ ಒಂದು ಕೆಲಸ ಮಾಡ್ಲೇಬೇಕು. ಕೆಲವು ಜನ ಏನ್ ಮಾಡ್ತಾರ ಅಂದ್ರೆ, ಕೆಲವು ಜನ ತಪ್ಪನ್ನ ಮಾಡ್ತಾರ, ಅದ ನಂತರ ಗ್ಯಾಸ್ ತುಂಬೋ ಸಮಯದಲ್ಲಿ ತಪ್ಪನ್ನ ಮಾಡ್ತಾರ. ಆ ತಪ್ಪು ಏನು, ಅದ ನಂತರ ಏನ್ ಕೆಲಸ ಮಾಡಿದ್ರೆ ಪ್ರತಿನಿತ್ಯವಾಗಿ ನಿಮ್ಮ ಒಂದು ಖಾತೆಗಳಿಗೆ ಸಬ್ಸಿಡಿ ಹಣ ಬರತ್ತೆ ಒಂದೊಂದ ತಿಳಿಸ್ಕೊಡ್ತೇನೆ. ಯಾವುದೇ ಗ್ಯಾಸ್ ಆಗ್ಬೋದು, HP ಆಗ್ಬೋದು, ಅದ ನಂತರ ಈ ಒಂದು ಇಂಡಿಯನ್ ಗ್ಯಾಸ್ ಆಗ್ಬೋದು, ಯಾವುದೇ ಗ್ಯಾಸ್ ಆಗ್ಬೋದು, ಒಟ್ಟೆ SP ಯಾವುದೇ ಗ್ಯಾಸ್ ಆಗ್ಬೋದು, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೇನೆ. ವಿಡಿಯೋ ಕೊನೆತನಕ ನೋಡಿ. ನಿಮ್ಮ ಮನೆಯಲ್ಲಿ ಒಟ್ಟಾರೆ ಗ್ಯಾಸ್ ಇತ್ತಂದ್ರೆ ಕೊನೆತನಕ ನೋಡ್ಲೇಬೇಕಾಗತ್ತೆ. ನಿಮಗೆ ಸಬ್ಸಿಡಿ ಹಣ ಬರ್ಬೇಕಂದ್ರೆ ಮಾತ್ರ ನೋಡಿ. ಇದಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಗ್ಯಾಸ್ ಇದ್ದಂತ ಅಭ್ಯರ್ಥಿಗಳಿಗೂ ಶೇರ್ ಮಾಡಿ. ನೋಡಿ, ಇಲ್ಲಿ ತನಕ ಯಾರು ಕೂಡ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿಲ್ಲ. ಯಾಕಂದ್ರೆ ಇದು ರಾಜ್ಯ ಸರ್ಕಾರದಿಂದ ತಿಳಿಸ್ಕೊಟ್ಟಂತ ಮಾಹಿತಿನ ಆಗಿರತ್ತೆ ಮತ್ತು ಕೇಂದ್ರ ಸರ್ಕಾರದಿಂದ ತಿಳಿಸ್ಕೊಟ್ಟಿರುವಂತ ಮಾಹಿತಿನ ಆಗಿರತ್ತೆ. ಆದ್ರೆ ಇಲ್ಲಿ ತನಕ ಇದ್ರ ಬಗ್ಗೆ ಯಾರು ಕೂಡ ಮಾತಾಡಿಲ್ಲ. ಏನಂದ್ರೆ, ಈಗ ನೀವು ಉದಾಹರಣೆಗೆ SMS ಮಾಡ್ತೀರಾ, ಈ ಮೆಸೇಜ್ ಮಾಡೋ ತಕ್ಷಣ ನೀವು ಡೈರೆಕ್ಟ್ ಆಗಿ ರಿಜಿಸ್ಟರ್ ಆಗತ್ತೆ. ಆ ಒಂದು ಮೆಸೇಜ್ ರಿಜಿಸ್ಟರ್ ಆಗತ್ತೆ. ರಿಜಿಸ್ಟರ್ ಆದ್ಮೇಲೆ ಸುಮಾರು 1 ದಿನ ಅಥವಾ 2 ದಿನ ಬಿಟ್ಟು ನಿಮಗೆ ಗ್ಯಾಸ್ ಬರತ್ತೆ, ಅಥವಾ ಸುಮಾರು 8 ತಾಸು ಒಳಗಾಗಿ ನಿಮಗೆ ಗ್ಯಾಸ್ ಅನ್ನ ತಂದು ಕೊಡ್ತಾರೆ. ಆದ್ರೆ ಇನ್ನೊಂದು ಹೇಳ್ಬೇಕಂದ್ರೆ, ಕೆಲವು ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ರಿಜಿಸ್ಟರ್ ಮಾಡಲ್ದೆ ಅಂದ್ರೆ SMS ಮಾಡಿರ್ತಾರೆ, ಮೆಸೇಜ್ ಬರೋದಲ್ಲ, ಅಲ್ಲಿ ಹೋಗಿ ನೀವು ಹಣ ಕೊಟ್ಟು ತಗೊಳ್ತೀರಾ. ಸುಮಾರು 40 ರೂಪಾಯಿನ 20 ರೂಪಾಯಿನ ಎಕ್ಸ್ಟ್ರಾ ಕೊಟ್ಟು ಅಂದ್ರೆ ಚೀಟಿ ಕೊಡ್ತಾರೆ, ರೆಸಿಪ್ಟಿ ಕೊಡ್ತಾರಲ್ಲ, ಅದು ಕೂಡ ಅವ್ರು ಕೊಡೋದಲ್ಲ. ಅಂತ ಸಮಯದಲ್ಲಿ ಅವ್ರ ಬಳಿ ರೆಸಿಪ್ಟಿ ತಗೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ನಿಮಗೆ ಸಬ್ಸಿಡಿ ಹಣ ಬರತ್ತೆ. 300 ರೂಪಾಯಿನೋ 400 ರೂಪಾಯಿನೋ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ಸಬ್ಸಿಡಿ ಹಣ ಬರತ್ತೆ. ನಿಮ್ಗೆ SMS ಬರಬೇಕು. ಅದ ನಂತರ ರಿಜಿಸ್ಟರ್ ಆಗಿರುವಂತ ಒಂದು ರೆಸಿಪ್ಟಿ ಕೊಡ್ಬೇಕಾಗತ್ತೆ. ಅದರಲ್ಲಿ ಡೇಟ್ ಕೊಟ್ಟಿರ್ತಾರೆ ಮತ್ತೆ ಎಷ್ಟು ಹಣ ಇದೆಯಲ್ಲ ಅದನ್ನ ಕೊಟ್ಟಿರ್ತಾರೆ, ನಿಮ್ಮ ಹೆಸರು ಕೊಟ್ಟಿರ್ತಾರೆ, ಗ್ಯಾಸ್ ರಿಜಿಸ್ಟರ್ ಸಂಖ್ಯೆ ಕೊಟ್ಟಿರ್ತಾರೆ, ಎಲ್ಲ ಕೊಟ್ಟಿರ್ತಾರೆ ಡೀಟೇಲ್ಸ್ ಆಗಿ. ಆ ಒಂದು ಪ್ರೂಫ್ ಅನ್ನ ನಿಮ್ಮ ಕಡೆ ಇಟ್ಕೋಬೇಕು. ಅದೇನಾದ್ರೂ ಬತ್ತಂದ್ರೆ ಮಾತ್ರ ನಿಮಗೆ ಹಣ ಕೊಡ್ತಾರೆ. ಇಲ್ಲ ಅಂದ್ರೆ ಏನ ರಿಜಿಸ್ಟರ್ ಮಾಡಲ್ದೆ ಹಾಗೆ ನೀವು ಬುಕ್ಕಿಂಗ್ ಆಗಿಲ್ಲ ಅಂದ್ರೂ ಕೂಡ ಹೋಗಿ ತಗೊಂಡ್ರೆ ನಿಮ್ಗೆ ಆ ಒಂದು ಹಣ ಬರಲ್ಲ. ನೋಡಿ ಸ್ನೇಹಿತರೆ, ಇದು ನೀವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಕೂಡ ತುಂಬಾ ಜನ ಇದೇ ತಪ್ಪನ್ನ ಮಾಡ್ತಾರೆ. ಈಗ ಗ್ಯಾಸ್ ಗಾಡಿ ಬಂದೈತೆ ಅಂತ ಹೇಳಿ ಹೋಗಿ ಗ್ಯಾಸ್ ಅನ್ನ ತಗೋರ್ತಾರ, ಆದ್ರೆ ರಿಜಿಸ್ಟರ್ ಆಗೋದಲ್ಲ. ಅವ್ರು ನಮಗೆ ರೆಸಿಪ್ಟಿನ ಕೊಡೋದಲ್ಲ, ಡೈರೆಕ್ಟ್ ಆಗಿ ಬುಕ್ ಅನ್ನ ಕೊಡ್ತಾರ ಅಥವಾ ಹೆಸರನ್ನ ಹೇಳ್ತಾರ ಅಥವಾ ಗ್ಯಾಸ್ ನಂಬರ್ ಅನ್ನ ಹೇಳ್ತಾರ. ಅಷ್ಟು ಹೇಳಿದ್ರೆ ನಮಗೆ ಆ ಒಂದು ಗ್ಯಾಸ್ ಅನ್ನ ಕೊಡ್ತಾರೆ. ಎಷ್ಟ ನಿಮ್ಗೆ 20-40 ರೂಪಾಯಿನ ತಗೊಳ್ಳಿ. ಆದ್ರೆ ನಿಮಗೆ ಆ ಒಂದು ಉಳಿದಂತ ಏನ್ ಬರುತ್ತಲ್ಲ ನಿಮ್ಗೆ ಸಬ್ಸಿಡಿ ಹಣ ಅದು ಬರಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮೊದಲಿಗೆ ರಿಜಿಸ್ಟರ್ ಆಗಿರ್ಬೇಕಾಗತ್ತೆ ಮತ್ತು ರೆಸಿಪ್ಟಿ ಕೊಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಒಂದು ಖಾತೆಗಳಿಗೆ ಈ ಒಂದು ಸಬ್ಸಿಡಿ ಹಣ ಬರತ್ತೆ. ಇಲ್ಲ ಅಂದ್ರೆ ಹಣನೇ ಬರಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ತುಂಬಾ ಜನ ಇದೇ ತಪ್ಪನ್ನು ಮಾಡ್ತಾರೆ. ಅದೇ ಒಂದು ಕಾರಣಕ್ಕಾಗಿ ತಿಳಿಸ್ಬೇಕಂತ ಹೇಳಿ ಮಾಡಿ ತಿಳಿಸ್ಕೊಟ್ಟಿರೋದು. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಗ್ಯಾಸ್ ಬುಕ್ಕಿಂಗ್ ಮಾಡೋ ಸಮಯದಲ್ಲಿ ಎಚ್ಚರದಿಂದ ಬುಕ್ಕಿಂಗ್ ಮಾಡಿ. ಕೆಲವು ಜನ ಬೇರೆ ನಂಬರ್ದೊಂದಿಗೆ ಬುಕ್ಕಿಂಗ್ ಮಾಡಬೇಕಂತ ಹೇಳಿ ಬರ್ತಿರ್ತಾರ. ಬೇರೆ ನಂಬರ್ದಲ್ಲೇ ರಿಜಿಸ್ಟರ್ ಇರತ್ತೆ, ಅದ್ರ ಲಾಗಿನ್ ಇರತ್ತೆ, ಬೇರೆ ಒಂದು ನಂಬರ್ದೊಂದು ಮಾಡ್ತಾ ಇರ್ತಾರ. ಗ್ಯಾಸ್ ಯಾವುದೇ ಇರತ್ತಲ್ಲ ಅದಕ್ಕೆ ನಂಬರ್ ಇರತ್ತಲ್ಲ, ಗ್ಯಾಸು ಬುಕ್, ಅದ ನಂತರ ಗ್ಯಾಸ್ ಸಂಪರ್ಕಕ್ಕೆ ಯಾವ್ದು ಲಿಂಕ್ ಇರತ್ತಲ್ಲ ಮೊಬೈಲ್ ನಂಬರು, ಅದಕ್ಕೆ ಮಾಡಿ. ಆಧಾರ್ ಕಾರ್ಡಿಗೆ ಅವ್ರು ಇರ್ತಲ್ಲ ಅದಕ್ಕೆ ಮಾಡಿ. ಅದನ್ನ ಬಿಟ್ಟು ಬೇರೆ ಅದಕ್ಕೆ ಮಾಡಕ್ ಹೋದ್ರೆ ಅದು ರಿಜಿಸ್ಟರ್ ಆಗಲ್ಲ, ಮತ್ತೆ ನಿಮಗೆ ರಿಜಿಸ್ಟರ್ ಇಲ್ಲ ಅಂತ ಹೇಳತ್ತೆ. ಒಂದ್ಸರಿ ಹೋಗಿ ಗ್ಯಾಸ್ ಸಂಪರ್ಕ ಸಂಸ್ಥೆ ಕಚೇರಿ ಇರತ್ತಲ್ಲ ಅಲ್ಲಿ ಹೋಗಿ ಚೆಕ್ ಮಾಡಿ. ನಿಮ್ಗೆ ಅರ್ಥ ಆಗತ್ತೆ ಯಾವ್ದು ಏನಂತೇಳಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ ಸಂಪೂರ್ಣ ಮಾಹಿತಿ. ಆದಷ್ಟು ನಿಮ್ಮ ಒಂದು ಗ್ಯಾಸ್ ಇದ್ದವ್ರಿಗೆ ಶೇರ್ ಮಾಡಿ.